ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೆ ಮಂದಿ ಎಲ್ಲ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀವಿ, ಮಾವತೂರಮ್ಮನ ದೇವಸ್ಥಾನಕ್ಕೆ. ಇದು ಕೂಡ ತುಂಬಾ ಫೇಮಸ್ಸು. ನಿಮಗೆ ಗೊತ್ತಿರ್ಬೋದು, ಈಗ ಸ್ವಲ್ಪ ದಿನದಲ್ಲಿ ನಾವು ಚಂದಗೋನಹಳ್ಳಿ ಅಮ್ಮನವ್ರ ದೇವಸ್ಥಾನಕ್ಕೆ ಬಂದಿದ್ವಿ. ಸೊ ಇವಾಗ ನಾವಿಲ್ಲಿ ಮಾವತೂರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿ ದರ್ಶನ ಅಂತೂ ಆಯಿತು. ಹೂ ಪ್ರಸಾದ ಕೂಡ ಕೇಳೋರೆಲ್ಲ ಕೇಳ್ತಾರೆ ಇಲ್ಲಿ. ಹಾಗೆ ನಾವು ದೇವ್ರ ದರ್ಶನನ ಹೋಗಿದ ತಕ್ಷಣ ಮುಗಿಸ್ಕೊಂಡು ಆಮೇಲೆ ಬಂದು ಎಲ್ಲ ಪಾತ್ರೆಗಳನ್ನೆಲ್ಲ ತೊಗೊಂಡು ಬಂದು ಇಟ್ಕೊಂಡು ಅಡುಗೆ ಮಾಡೋ ಕೆಲಸ ಇದೆ. ಬಟ್ ಅದಕ್ಕೂ ಮುಂಚೆ ಇವಾಗ ದೇವರಿಗೆ ಬೆಲ್ಲದ ದೀಪ ಹಾಗೆ ನಿಂಬೆಹಣ್ಣಿನ ದೀಪ ಹಚ್ಚಬೇಕು ಅಂತ ಈ ಕಡೆ ಬಂದು ಕೆ ಆರ್ ನಗರ ಸೈಡಲ್ಲಿ ಮಾವತೂರಮ್ಮ ದೇವಸ್ಥಾನ ತುಂಬಾ ಫೇಮಸ್. ಹಾಗೆ ಅರ್ಸ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಅನ್ನೋ ಪ್ರತೀತಿ ಇದೆ. ಹಾಗೆ ಅದೇ ರೀತಿ ತುಂಬ ಜನ, ಸಾವಿರಾರು ಜನ ಬರ್ತಾರೆ ಇಲ್ಲಿ. ಸೊ ಅದರಲ್ಲೂ ಮಂಗಳವಾರ ಶುಕ್ರವಾರ ಹೂ ಪ್ರಸಾದ ಕೇಳೋ ವಿಶೇಷತೆ ಎಲ್ಲ ಇರುತ್ತೆ. ಹಾಗೆ ಏನಂತ ಹೇಳಿದ್ರೆ, ಈ ಆಷಾಢದಲ್ಲಿ ಶಕ್ತಿ ದೇವತೆಗಳಲ್ಲಿ, ಅದರಲ್ಲೂ ದೇವಿಗೆ ನಿಂಬೆಹಣ್ಣು ದೀಪ ಅಥವಾ ಬೆಲ್ಲದ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಮನೆಯಿಂದ ನಿಂಬೆಹಣ್ಣು ದೀಪಗಳೆಲ್ಲ ನಿಂಬೆಹಣ್ಣನ್ನ ತೊಗೊಂಡು ಬಂದು ಇಲ್ಲಿ ದೀಪಗಳನ್ನ ಮಾಡ್ಕೋತಾ ಇರೋವಂಥದ್ದು, ಜೊತೆಗೆ ಬೆಲ್ಲದ ದೀಪ ಕೂಡ ಹಚ್ಚೋವಂಥದ್ದು. ಅದರಲ್ಲೂ ಅರ್ಸ್ಕೊಂಡು ಕೂಡ ಇದನ್ನು ಮಾಡ್ತಾರೆ. ಇಲ್ಲಿ ತುಂಬ ಜನ ಅರ್ಸ್ಕೊಳ್ತಾರೆ, ಏನಂದರೆ ನಿಂಬೆಹಣ್ಣಿನ ದೀಪ ಹಚ್ಚಿತೀವಿ, ಬೆಲ್ಲದ ದೀಪ ಹಚ್ಚಿತೀವಿ ಅಂತೆಲ್ಲ. ಸೊ ಅದೇ ರೀತಿ ತುಂಬ ಜನಕ್ಕೆ ಒಳ್ಳೆಯದಾಗಿದೆ. ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ಪ್ರತಿಯೊಂದೂ ಅಷ್ಟೇ. ಏನಾದರೂ ಕೆಲಸ ಕಾರ್ಯಗಳಾಗಬೇಕು ಅಂದರೆ, ಅದರಲ್ಲೂ ಕೆ ಆರ್ ನಗರ ಸೈಡಲ್ಲಿ ಸುತ್ತಮುತ್ತ ಮಾವತೂರಮ್ಮ ದೇವಿ ತುಂಬಾ ಅಂದರೆ ತುಂಬ ಪವರ್ಫುಲ್ ಅಂತ ಹೇಳ್ತಾರೆ. ಹಾಗೆ ಫ್ರೆಂಡ್ಸ್, ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ಇವತ್ತು ಮೊಟ್ಟೆನ ಬೇಯಿಸ್ತಾ ಇದ್ದೀನಿ. ಸೊ ಇದು ಬಂದು ತುಂಬಾ ಸಿಂಪಲ್ಲಾಗಿ ನಾವು ಈ ಒಂದು ಪ್ರಾಡಕ್ಟ್ನ ಬಳಸ್ಬೋದು. ಹಾಗೆ ಎಗ್ನ ಬಾಯ್ಲ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಈಸಿಯಾದ ವೇ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಈ ಒಂದು ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ಇವತ್ತು ನಾನು ಇದರಲ್ಲಿ ಮೊಟ್ಟೆನ ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಈ ಒಂದು ಪ್ರಾಡಕ್ಟ್ನ ನೀವು ಕೂಡ ಬೈ ಮಾಡಬೇಕು ಅಂತ ಹೇಳಿದರೆ, ನಾನು ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ದು ಲಿಂಕ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಕೂಡ ವಿಸಿಟ್ ಮಾಡಿ ಈ ಒಂದು ಪ್ರಾಡಕ್ಟ್ನ ಬೈ ಮಾಡ್ಬೋದು. ನಾವು ಆ್ಯಕ್ಚುಲಿ ಬೇಗನೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಏನಾಗೋಯ್ತು ಅಂದರೆ, ಇಲ್ಲಿ ಅಂದರೆ ನಾವು ಅರ್ಸ್ಕೊಂಡಿರ್ತೀವಲ್ವ, ಕೋಳಿ ಎಲ್ಲ ಕುಯ್ತೀವಿ ಅಂತ, ಅದಕ್ಕೆ ತೀರ್ಥ ಹಾಕ್ಕೊಡೋದನ್ನೇ ಒಂದು 10:30 ಮೇಲ್ಗಡೆ ಅದೆಲ್ಲ ಸ್ಟಾರ್ಟ್ ಆಗೋದು ಅಂತ ಹೇಳಿದರು. ಸೊ ಹಾಗಾಗಿ ನಾವು ಸ್ವಲ್ಪ ಲೇಟಾಗೆ ಬಂದ್ವಿ. ಎಲ್ಲ ಕೆಲಸನೂ ಬೇಗ, ಅಂದರೆ ನಾವು ಮನೆಯಲ್ಲೇ ಮಸಾಲೆ ಎಲ್ಲ ರುಬ್ಕೊಂಡು ರೆಡಿ ಮಾಡ್ಕೊಂಡು ಬಂದಿದ್ದರಿಂದ ಆಮೇಲೆ ಎಲ್ಲ ಕೆಲಸನೂ ಬೇಗನೆ ಆಯಿತು ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ನಾವು ದೇವಸ್ಥಾನಕ್ಕೆ ರೀಚ್ ಆಗೋಷ್ಟರಲ್ಲಿ ಒಂದು 11:30 ಆಗಿತ್ತು. ಅದಾದಮೇಲೆ ನಾವು ಒಳಗಡೆ ಮಂಗಳಾರತಿ ಎಲ್ಲ ತೊಗೊಂಡು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಕೋಳಿಗೆ ತೀರ್ಥ ಎಲ್ಲ ಹಾಕ್ಸ್ಕೊಂಡು ಬಂದ್ವಿ. ಅದಾದಮೇಲೆ ಫಸ್ಟು ನಾವು ಮಾಡಿದ್ದು ಒಲೆ ಪೂಜೆ ಮಾಡಿಬಿಟ್ಟು ಟೀ ಮಾಡ್ಕೊಂಡಿದ್ದು. ನಾವು ಎಲ್ಲೇ ಹೋದರೂ ನಮ್ಮ ಫ್ಯಾಮಿಲಿಗೆ ಏನು ಇಷ್ಟ ಅಂತ ಅಂದರೆ, ನಾವು ಎಲ್ಲರೂ ಸೇರಿದಾಗ ಟೀ ಮಾಡ್ಕೊಂಡು, ಅದು ಆ ಪ್ಲೇಸ್ಗೆ ಏನಾದರೂ ಅಡುಗೆ ಮಾಡ್ತಿದ್ದೀವಿ ಅಂದರೆ ಅಲ್ಲಿ ಫಸ್ಟು ಟೀ ಮಾಡ್ಕೊಂಡು ಕುಡಿಯೋದಂದರೆ ಸಖತ್ ಇಷ್ಟ ಆಗುತ್ತೆ. ನಮ್ಮ ಫ್ಯಾಮಿಲಿನೇ ಅಷ್ಟು ಒಂದು ಟೀ ಲವರ್ ಅಂತ ಹೇಳ್ಬೋದು. ನಿಮಗೂ ಗೊತ್ತಿರುತ್ತೆ, ನಾನು ಆಲ್ಮೋಸ್ಟ್ ಎಷ್ಟೊಂದು ವೀಡಿಯೋದಲ್ಲಿ ಇದೇ ವಿಚಾರ ಹೇಳಿರ್ತೀನಿ. ಸೊ ನಾವು ಟೀನ ಇಲ್ಲಿಗೂ ಟೀ ಮಾಡ್ಕೊಳ್ಳೋದಕ್ಕೆ ಇಲ್ಲೇ ಹಾಲು, ಟೀ ಪುಡಿ, ಸಕ್ಕರೆ ಎಲ್ಲ ಪ್ರತಿಯೊಂದು ತೊಗೊಂಡು ಬಂದಿದ್ವಿ. ಹಂಗಾಗಿ ನಾವು ಮೊದಲನೇದಾಗಿ ಫಸ್ಟು ಮಾಡ್ಕೊಂಡಿದ್ದೆ ಟೀ. ಅದಾದಮೇಲೆ ಟಿಫನ್ ಯಾರು ಮಾಡಿರಲಿಲ್ಲ, ಅವರೆಲ್ಲ ಟಿಫನ್ ಮಾಡಿಕೊಂಡು ಅಷ್ಟರಲ್ಲಿ ಇನ್ನು ಕೋಳಿ ಎಲ್ಲ ಕ್ಲೀನ್ ಮಾಡಿಸ್ಕೊಳ್ಳೋದಕ್ಕೆ ತುಂಬ ಹೊತ್ತಾಗುತ್ತೆ ಅಲ್ವಾ. ಅಷ್ಟರಲ್ಲೆಲ್ಲ ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡ್ಕೊಂಡು ಕೂತಿದ್ವಿ. ಟೈಮ್ ಅಂತೂ ನಮ್ಗೆ ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ನಾವು ಟೀ ಎಲ್ಲ ಕುಡಿದು ರಿಲ್ಯಾಕ್ಸ್ ಮಾಡೋ ಅಷ್ಟರಲ್ಲೇ ಚಿಕನ್ ಕೂಡ ಕ್ಲೀನ್ ಮಾಡಿಸ್ಕೊಂಡು ತೊಗೊಂಡು ಬಂದರು. ಸೊ ಅದನ್ನು ತೊಗೊಂಡು ಬಂದಮೇಲೆ ಇನ್ನು ಏನಿದ್ರು ಜಸ್ಟ್ ನಾವು ಮಸಾಲೆ ಎಲ್ಲ ರುಬ್ಕೊಂಡು ಬಂದಿದ್ದರಿಂದ ಇಲ್ಲಿ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇದಿಷ್ಟು ಹೆಚ್ಕೊಳ್ಳೋದಷ್ಟೇ ಇದ್ದಿದ್ದು ಕೆಲಸ. ಅದು ಬಿಟ್ಟರೆ ಇನ್ನೇನಿದ್ರು ಸ್ಟವ್ ಹಚ್ಚಿ ಫೈನಲಿ ಎಲ್ಲರೂ ಸೇರಿಕೊಂಡು ಅಲ್ಲೇ ಶುರುವಾಯಿತು. ಅಡುಗೆ ಮಾಡಿಕೊಂಡು ಅಡುಗೆ ನಾವು ಲೇಟ್ ಆಗಿಬಿಡ್ತು ಸ್ವಲ್ಪ. ಅಡುಗೆ ಆದಿದ್ರಿಂದ ಸಖತ್ ಗಾಳಿ ಇದ್ದು, ಆ ಗಾಳಿನೆಲ್ಲ ಅವಾಯ್ಡ್ ಮಾಡೋದಕ್ಕೆ ನಾವು ಅದೇ ರೀತಿ ನಾವು ಎಲೆಗೆ ಕಟ್ಟಾಗಿ ಮ್ಯಾನೇಜ್ ಮಾಡಿದ್ವಿ. ಸೊ ಅದಾದಮೇಲೆ ಅಡುಗೆನೂ ಅಷ್ಟೇ ಪೂಜೆ ಮಾಡಿಕೊಂಡು ಅಲ್ಲಿಂದ ಫೈನಲ್ ಆಗಿ ನಾವು ಬಂದು ಇಲ್ಲಿ ಇನ್ನು ಎಲ್ಲರಿಗೂ ಊಟ ಬಡಿಸ್ಬಿಟ್ಟು ನಾವು ಕೂಡ ಊಟ ಮಾಡಬೇಕಿತ್ತು. ಮಳೆ ಕೂಡ ಬರೋದ್ರಲ್ಲಿತ್ತು. ಸದ್ಯ ಮಳೆ ಬರದೇ ಇದ್ದರೆ ಸಾಕಣವ್ವ ಅಂತ ತಾಯಿ ಹತ್ರ ಬೇಡ್ಕೊಂಡ್ವಿ. ಸೊ ಫೈನಲಿ ಅಂದರೆ ನಾವು ಹೋದ್ಮೇಲೆ ಆಮೇಲೆ ಮಳೆ ಬರಲಿ, ಜಸ್ಟ್ ಇವಾಗ ಬರೋದು ಬೇಡ, ಸ್ವಲ್ಪ ಊಟ ಆಗೋವರೆಗೆ ಅಂತ ಹಾಗೆ ಆಯಿತು. ಹಾಗೆ ಈ ಒಂದು ವ್ಲಾಗ್ನ ನಾನು ಫ್ರೆಂಡ್ಸ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇದು ಒಂದು ಜಸ್ಟ್ ಪುಟ್ಟ ವ್ಲಾಗ್ ಆಗಿರುತ್ತೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು.